ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮಗಾಗಿ ಮಾಡಿದ ಅತಿ ಅದ್ಭುತವಾದ ಕಾರ್ಯಗಳು, ಆತನ ಒಂದು ಕೃತ್ಯಗಳು ನಮ್ಮಲ್ಲಿ ನಡೆಯುವಂಥದ್ದಾಗಿದೆ. ನಾವು ಇವತ್ತಿನ ನೋಡುವ ವಾಕ್ಯ, ನಾವು ದೇವರಿಗೆ ಯಾವ ರೀತಿಯಾಗಿ ಶಿಷ್ಯರಾಗಬೇಕು, ಆತನ ಅಪೋಸ್ತಲಕರಾಗಿ ಯಾವ ರೀತಿಯಾಗಿ ಆತನ ಆರಿಸಲ್ಪಟ್ಟ, ಆತನ 12 ಮಂದಿ ಶಿಷ್ಯರು, ಆತನ 12 ಮಂದಿ ಶಿಷ್ಯರು ಯಾರ್ಯಾರಾಗಿದ್ದರು, ಅವರ ಏನು ಕಾರ್ಯಗಳಿದ್ದವು, ಅವರು ಏನಾಗಿ ಮಾರ್ಪಡಿಸಿದರು ಅನ್ನೋದು ನಾವು ನೋಡುವಂತರಾಗಿದ್ದೇವೆ. ಯಾಕಂದ್ರೆ ಇವತ್ತು ಪವಿತ್ರಾತ್ಮ ದೇವರು ಶಿಷ್ಯರ ಬಗ್ಗೆ ನಮ್ಮನ್ನು ಬೋಧಿಸುವಂತರಾಗಿದ್ದಾರೆ. ಆ ಶಿಷ್ಯರು ನಾವಾಗಿದ್ದೇವೆ, ನೀವಾಗಿದ್ದೇವೆ. ದೇವರು ಎಲ್ಲರನ್ನು ಅಧಿಕಾರವನ್ನು ಕೊಟ್ಟಿದ್ದಾನೆ. ಏನಾಗಿ? ಶಿಷ್ಯರಾಗಿ ಮಾಡಿಕೊಳ್ಳುವುದು. ನಮ್ಮ ಶಿಷ್ಯರಲ್ಲ, ಯೇಸು ಕ್ರಿಸ್ತನ ಶಿಷ್ಯನಾಗಿ ಮಾಡಿಕೊಳ್ಳುವುದಕ್ಕಾಗಿ ಆತನು ಆರಿಸಲ್ಪಟ್ಟಿದ್ದ ಒಬ್ಬೊಬ್ಬ ಮಕ್ಕಳಾಗಿರ್ತದೆ. ನೋಡಿರಿ, ಯೇಸು ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ತಾನ. ಇಡೀ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿ ತನ್ನ 12 ಮಂದಿ ಶಿಷ್ಯರನ್ನು ಆರಿಸಲ್ಪಡ್ತಾನ. ಆ 12 ಮಂದಿ ಶಿಷ್ಯರು ಯಾರ್ಯಾರು ಅಂತ ಹೇಳಿ ನಾವು ಅವರ ಹೆಸರುಗಳ ಮುಖಾಂತರ, ಅವರ ಕಾರ್ಯಗಳು, ಅವ್ರ ಹಿಂದೆ ತಕ್ಕ ಮಾಡುತ್ತಿದ್ದ ವೈಸಾಯವನ್ನು ನಾವು ನೋಡುವಂತರಾಗಿದ್ದೇವೆ. ಇವತ್ತು ಆತನು ಇಂಥವರಿಗೆ ಯಾಕೆ ಆರಿಸಲ್ಪಟ್ಟ, ಯಾಕೆ ಇಂಥವರನ್ನೇ ಆತನ ಪರಲೋಕ ರಾಜ್ಯಕ್ಕೆ ಹಲವಾರು ಲಕ್ಷಾಂತರ ಜನರು ಅವರ ಮೂಲಕ ಕಾರ್ಯ ಮಾಡಬೇಕಂತೇಳಿ ಸೂಚಿಸಿದ್ದಿಲ್ಲ. ನಾವು ವಾಕ್ಯದಿಂದ ಆತನ ಮಹಿಮೆಯನ್ನು ನೋಡೋಣ. ಮತ್ತಾಯ ಬರೆದ ಸುವಾರ್ತೆ 10ನೇ ಸಂಧಿ 1ನೇ ವಚನ. ಅಮ್ಮರೆ ಯಾರಾದ್ರೂ ಓದ್ತೀರಾ? ಮತ್ತು ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲ ತರದ ರೋಗಗಳು, ಎಲ್ಲ ತರದ ಬ್ಯಾನೆಗಳು ವಾಸಿ ಮಾಡುವುದಕ್ಕೆ ಅವರಿಗೆ ಅಧಿಕಾರ ಕೊಟ್ಟನು. ಆಮೇನ್, ಸ್ತೋತ್ರ, ಹಲ್ಲೆಲೂಯಾ. ತನ್ನ 12 ಮಂದಿ ಶಿಷ್ಯರನ್ನು ಮೊದಲು ಏನಾಗಿ ಬರ್ತಾನೆ ನಾವು ಹಿಂದೆ ನೋಡುವಾಗ ಶಿಷ್ಯರಂತೇಳಿ ಕರೆಯಲ್ಪಟ್ಟಿದ. ಆದರೆ ಈ ಮತ್ತಾಯ 10ನೇ ಸಂಧಿಯಲ್ಲಿ ಏನ್ ಬರ್ದಿದ್ದಾನೆ? ಅಪೋಸ್ತಲರಂತೆ. ಎಲ್ಲರೂ ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದಿ ಅವ್ರಿಗೆ ಏನು ಅಧಿಕಾರ ಕೊಟ್ಟ? ಅಪೋಸ್ತಲರಂತೇಳಿ ಅಧಿಕಾರ ಕೊಡಲ್ಪಟ್ಟ. ಅಪೋಸ್ತಲರಾಗಿ ಅಧಿಕಾರ ಕೊಟ್ಟಾಗ ಅವ್ರಿಗೆ ಏನ್ ಮಾಡ್ದ? ಎಲ್ಲ ತರದ ಬ್ಯಾನೆಗಳು, ಎಲ್ಲ ತರದ ರೋಗಗಳು ವಾಸಿ ಮಾಡುವ ಶಕ್ತಿ ನೀಡಿದ. ನೋಡಿರಿ ಎಷ್ಟು ಅದ್ಭುತ. ಯಾರಿಗೆ? ಶಿಷ್ಯರು ಯಾರು? ನಾನು ಶಿಷ್ಯ, ನೀನು ಶಿಷ್ಯ, ಎಲ್ಲರನ್ನು ಶಿಷ್ಯರಾಗಿ ಮಾಡಿ ಲೋಕದ ಕಟ್ಟ ಕಡೆವರೆಗೆ ಹೋಗಿ ನನ್ನ ಶಿಷ್ಯರಾಗಿ ಮಾಡಿದಂತ ದೇವರು ಪರಲೋಕಕ್ಕೆ ಆವರಣನಾದಾಗ ಆತನಿಗೆ ಕೊಟ್ಟಿದ್ದು. ಅವರು ಯಾರ್ಯಾರು ಶಿಷ್ಯರಾಗಿದ್ದಾರೆ ಅಂತ ಹೇಳಿ ನಾವು ನೋಡುವಂತರಾಗಿದ್ದೇವೆ ಮುಂದೆ. ಅದಕ್ಕೆ ಮೊದಲಾಗಿ ಆತನು ಅವ್ರಿಗೆಲ್ಲರನ್ನು ಏನು ಕೊಟ್ಟ? ಅಧಿಕಾರ ಕೊಟ್ಟ. ಯಾವ ಅಧಿಕಾರ? ಮನುಷ್ಯರಿಂದ ಮಾತಾಡುವ ಅಧಿಕಾರ ಕೊಟ್ಟ? ಇಲ್ಲ. ಆತ್ಮಿಕ ಆದ ವರಗಳು, ಪವಿತ್ರಾತ್ಮನ ವರಗಳು, ಆತ್ಮನ ವರಗಳಿಂದ ತುಂಬಲ್ಪಟ್ಟಿದ್ದರು. ಅವರು ನನ್ನ ರೋಗಗಳನ್ನು ವಾಸಿ ಮಾಡ್ತಾ ಇದ್ದರು, ಎಲ್ಲ ಬ್ಯಾನೆಗಳನ್ನು ಸ್ವಸ್ಥ ಮಾಡುತ್ತಿದ್ದರು, ದೆವ್ವ ಹಿಡಿದವರನ್ನು ಬಿಡಿಸ್ತಾ ಇದ್ದರು, ಮಾಟ ಮಂತ್ರವನ್ನು ಬಿಡಿಸ್ತಾ ಇದ್ದಿದ್ದರು, ಕೌನ್ಸಿಲಿಂಗ್ ಮಾಡ್ತಾ ಇದ್ದಿದ್ದರು. ಅವರ ಸೇವೆಯಲ್ಲಿ ವಾಕ್ಯ, ಪರಲೋಕ ರಾಜ್ಯದ ವಾಕ್ಯವನ್ನು ಸಾರುತ್ತಿದ್ದರು. ಯಾರು ಈ ಪರಲೋಕ ರಾಜ್ಯ? ಪರಲೋಕ ರಾಜ್ಯವೇ ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಸುವಾರ್ತೆ, ಆತನ ಮಾತು, ಆತನಿಂದ ಆಗುವ ಬಿಡುಗಡೆ, ಆತನ ಹೆಸರಿನ ಮೂಲಕ ರೋಗವನ್ನು ಓಡುವಂತದಾಗಿದೆ, ಶಾಪಗಳನ್ನು ಬಿಚ್ಚಿ ಹೋಗುವಂತದಾಗಿದೆ, ದೆವ್ವಗಳು ಗಡಗಡ ನಡುಗುವಂತದಾಗಿದೆ, ಸೈತಾನನು ತಡತರ ಓಡುವಂತನಾಗಿದ್ದಾನೆ. ಆತನ ಹೆಸರೇ ನಜರೇತಿನ ಯೇಸು ಕ್ರಿಸ್ತನು ನಮಗಾಗಿ ನಿಮಗಾಗಿ ಭೂಮಿ ಮೇಲೆ ಇಳಿದು ಬಂದಿದಂತ ರಕ್ಷಕನಾಗಿದ್ದಾನೆ. ನೋಡಿರಿ, ಮುಂದೆ ನಾವು ಶಿಷ್ಯರುಗಳ ಹೆಸರು ನೋಡುತ್ತೇವೆ. ಅವರು ಯಾವ ರೀತಿಯಾಗಿ ಅಪೋಸ್ತಲರಾದರು? ಹೋದ್ರಮ್ಮರೇ 2ನೇ ಸಂಧಿ. ಆತನು ಕಳಿಸಿಕೊಟ್ಟ ಅಪೋಸ್ತಲ ಎಲ್ಲರೂ. ಈ ಅಪೋಸ್ತಲರು ಅಂದ್ರೆ ಯಾರು? ಇವರು ಮಾತಿಗೆ ಅಪೋಸ್ತಲರಲ್ಲ, ದೇವರ ಪರಿಚಾಯಿಯಾಗಿದ್ದರು, ಅವರ ನೆರಳಾಗಿದ್ದರು, ದೇವರು ಮರವಾಗಿದ್ದಾರೆ. ಅಪೋಸ್ತಲರು ಆ ಗಿಡದ ಬೆರಳಿಯಾಗಿದ್ದರು, ಪಂಟೆಗಳು ಅಂತೇಳಿ ನಮ್ಮ ಬೀದರಲ್ಲಿ ಅನ್ನಲ್ಪಡ್ತಾರೆ. ಈ ಅಪೋಸ್ತಲರು ಏನಾಗಿದ್ದರು? ಪಂಟಿಗಳಾಗಿದ್ದರು. ದೇವರು ಮರವಾಗಿದ್ದಾರೆ, ಪಂಟಿ. ನೋಡ್ರಿ, ಪಂಟಿ ಅಂದ್ರೆ ಆ ಗಿಡಕ್ಕೆ ಇರುವಂತದ್ದು. ದೇವರ ಅದಕ್ಕೆ ಹೇಳ್ತಾನೆ, ಫಲ ಕೊಡದ ಒಂದೊಂದು ಕೊಂಬೆಗಳು ನಾನು ಏನ್ ಮಾಡ್ತೇನೆ?
ಕತ್ತರಿಸಿ ಬಿಡುತ್ತೇನೆ. ಇವಾಗ ಯಾರ್ಯಾರು ನೀವು ದೇವರ ಶಿಷ್ಯರಾಗಲಿ ಆಗದೆ ಹೋಗುತ್ತೀರಿ, ಪಾಪದಲ್ಲಿ ಹೆಚ್ಚಾಗಿ ಹೆಚ್ಚಾಗಿ ಮುಳುಗ್ತೀರಲ್ಲ, ದೇವರು ಈ ಬಂಡೆಗಳನ್ನು ಕಟ್ ಮಾಡುವಂತನಾಗಿದ್ದಾನೆ. ನಿಮಗೆ ಬೆಂಕಿಯಲ್ಲಿ ಹಾಕಲ್ಪಡ್ತದೆ ಅಂದ್ರೆ ನರಕದ ಬಾಧೆ. ನರಕದ ಬಾಧೆ ಅಂದ್ರೆ ಯಾವುದು? ದುಷ್ಟಾತ್ಮನ ಕೈಗೆ ಒಪ್ಪಿಸಲ್ಪಡ್ತದ. ದುಷ್ಟಾತ್ಮನು ನಿಮ್ಮ ತಂದೆ ಆಗುತ್ತಾನ, ಸೈತಾನನು ನಿಮ್ಮ ತಂದೆ ಆಗಲ್ಪಡ್ತಾನ. ಅವಾಗ ನೀವು ದೇವರನ್ನು ಮರೆಯುವಂತರಾಗಿದ್ದೀರಿ, ನಿಮ್ಮ ಇಚ್ಛದಂತೆ ಕೆಲಸ ಮಾಡ್ತೀರಿ, ನಿಮ್ಮ ಶರೀರ ಅಭಿಲಾಷಗಳನ್ನು ಹೆಚ್ಚಾಗಿ ಮಾರ್ಪಡಿಸ್ತೀರಿ, ದೇವರ ಕಾರ್ಯಕ್ಕೆ ಹೇಸಿಗೆ ಪಡುವಂತರಾಗಿರಿ. ಅವಾಗ ದೇವರು ಆ ಕೊಂಬೆಯನ್ನು ಕಡಿದು ಬೆಂಕಿಯಲ್ಲಿ ಹಾಕಲ್ಪಡ್ತಾನಂದರೆ ದುಷ್ಟಾತ್ಮನ ವಶಕ್ಕೆ ಆಗುತ್ತೀರಿ. ಅವಾಗ ನಿಮ್ಮ ತಂದೆ ಯಾರಾಗ್ತಾರ? ದುಷ್ಟಾತ್ಮನ ಸೈತಾನನು ನಿಮಗೆ ವೈರಿ ಆಗುತ್ತಾನೆ, ನಿಮಗೆ ಹಿಂಸಿಸುವಂತನಾಗಿದ್ದಾನೆ, ನಿಮ್ಮನ್ನು ಮೋಸದಲ್ಲಿ ಇಡುವಂತನಾಗಿದ್ದಾನೆ. ವ್ಯಭಿಚಾರದಲ್ಲಿ ಬಿಡ್ತೀರಿ, ಒಳ್ಳೆ ಕಾರ್ಯಗಳನ್ನು ಬಿಡ್ತೀರಿ, ಕೆಟ್ಟ ಕಾರ್ಯಕ್ಕೆ ಹೋಗ್ತೀರಿ. ಅಧೀನವಾದ ರೋಗ, ಬೇಕಾಗಲಾರದಂತ ಚಿಂತೆ, ಬೇಕಾಗಲಾರದಂತ ಸಮಸ್ಯೆಗಳು ನಿಮ್ಮ ಮೇಲೆ ದಬ್ಬಿ ದಬ್ಬಿ ಬರಲತ್ತಿರುತ್ತದೆ. ಆವಾಗ ನಿಮ್ಗೆ ಏನು ಮಾಡಕ್ಕಾಗಲ್ಲ. ಒಂದೇ ಒಂದು ಮಾರ್ಗ, ಅದು ಯೇಸುವಿನ ಮಾರ್ಗ. ಯೇಸುವಿನ ರಕ್ಷಣೆಯಲ್ಲಿ, ಮಸಿಯನ ರಕ್ಷಣೆಯಲ್ಲಿ ನೀವು ಬಂದಾಗ ಆತನು ನಿಮ್ಮನ್ನು ರಕ್ಷಣೆ ಮಾಡಿ, ಆತನ ಪರಿಶುದ್ಧ ರಕ್ತದಿಂದ ನೀವು ಶುದ್ಧರಾಗಿ ಆ ಸೈತಾನನ ಒಂದು ಬಾಂಧವ್ಯದಿಂದ ಬಿಚ್ಚುವರಾಗಿದ್ದೀರಿ. ನೋಡ್ರಿ, ಅಪೊಸ್ತಲರು ಯಾರ್ಯಾರಾಗಿದ್ದಾರೆ ಅಂತ ನೋಡೋಣ. ಮಂದಿ ಯಾವ್ಯಾವು? ಮೊದಲನೆಯವನು ನೋಡ್ರಿ, ಪೇತ್ರ ಅಂದ್ರೆ ಬಂಡೆಗಲ್ಲು, ಬಲವಾದ ಬಂಡೆ. ಈ ಪೇತ್ರನ ಹೆಸರು ಮೊದಲು ಸಿಮೋನನಾಗಿತ್ತು, ಆತನ ಹೆಸರು ಏನಾಯ್ತು? ಪೇತ್ರ ಆಯ್ತು. ಮಾರ್ಕಸ್ ಅಂತ ಹೇಳಿ ಇವನ ಹೆಸರೇ ಇತ್ತು. ಯಾರ್ದು? ಪೇತ್ರನ ಹೆಸರೇ. ದೇವರು ಇಲ್ಲಿ ಮಾರ್ಕಸು ಮತ್ತು ಪೇತ್ರ, ಸಿಮೋನ, ದೇವರು ತಾಗ ಅವನ ಹೆಸರುಗಳಿದ್ದೆ. ನಾವು ಮಾರ್ಕನು ಬರೆದ ಸುವಾರ್ತೆ ನೋಡ್ತೇವಲ್ಲ, ಇದನ್ನು ಮಾಡ್ದಿದ್ದ ಅವನು ಪೇತ್ರನೇ ಬರೆದಿದ್ದಾನೆ. ಮತ್ತೆ ಮುಂದೆ ನೋಡ್ತೇವೆ, ಈತನು ಅವನ ತಮ್ಮನಾದ ಅಂದ್ರೆ ಜೆಬೆದೆಯನಾದ ಮಗನಾದ ಯಾಕೋಬ. ನೋಡು, ಜೆಬೆದೆಯನ ಮಗನಾದ ಯಾಕೋಬನೊಬ್ಬನು, ಅವನ ತಮ್ಮನಾದ ಯೋಹನ. ಅವನ ತಮ್ಮನಾದ ಯೋಹನ. ಇವರು 4 ಮಂದಿ ಏನ್ ಮಾಡೋರಿದ್ದರು? ಮೀನು ಹಿಡಿಯುವರಾಗಿದ್ದರು. ಇವರು ಮೀನುಗಳ ಬಲೆ ತೆಗೆಯುವಾಗ ಯೇಸು ಕ್ರಿಸ್ತನು ಬಂದು ಇವ್ರಿಗೆ ಏನ್ ಹೇಳಲ್ಪಡ್ತಾನ? ಬನ್ನಿರಿ, ನನ್ನನ್ನು ಹಿಂಬಾಲಿಸಿರಿ ಅಂದಾಗ ಅವ್ರು ಯಾರನ್ನು ನೋಡುವುದಿಲ್ಲ ಹಿಂದೆ ಮುಂದೆ. ಯಾಕಂದ್ರೆ ಪರಿಶುದ್ಧ ಬೆಂಕಿ ಬಂದಿತ್ತು, ಪರಿಶುದ್ಧ ತಂದೆ ಬಂದಿದ್ದರು ಅವರನ್ನು ಕರೆಯುವುದಕ್ಕೆ. ಎಲ್ಲವರು ಬಿಟ್ಟು ಆತನ ಹಿಂದೆ ಹಿಂಬಾಲಿಸುತ್ತಾರೆ. ಆತನ ಮಹತ್ವ ಕಾರ್ಯ ನೋಡ್ತಾನ, ಆತನ ಮಿರಕಲ್ ನೋಡ್ತಾನ, ಆತನ ಮಾತಿಗೆ ವಿಧೇಯರಾಗಿ ಬಲೆಗಳು ಹಾಕಲ್ಪಡ್ತದ. ಸಮುದ್ರದಲ್ಲಿ ರಾಶಿ ರಾಶಿಯಾಗಿ ಮೀನು ಆತನ ಡೋಳಿ ಮುಳುಗುವಸ್ತ ಅಷ್ಟೊಂದು ಮೀನುಗಳು ಬರ್ತಾ. ಯಾರಿಂದ? ದೇವರ ಬಾಯಿಂದ ಹೊರಡಿದ ಮಾತು. ಆತನ ಉಸಿರು ಆಡಿದರೆ ಸಾಕು, ಇಡೀ ಲೋಕವೇ ನಡೆಸುತ್ತಾನೆ. ಆತನ ಉಸಿರು ನಿಂದಿರಿಸಿದರೆ ಈ ಲೋಕದಲ್ಲಿ ಯಾರು ಉಸಿರು ಆಡುವಂತರಿಲ್ಲ. ಆತನೇ ಗಾಳಿ, ಬೆಳಕು, ಬಿಸಿಲು, ನೀರು, ಗಿಡ ಮರವಾಗಿದಂತ ಉಸಿರು ಕೊಟ್ಟಿದ್ದ ದೇವರಾಗಿದ್ದಾನೆ. ಈ ಲೋಕದ ಮೇಲೆ ಉಸಿರಾಡುವ ಒಂದೊಂದು ಆತನಿಗೆ ಸ್ತುತಿ ಹೇಳಬೇಕು. ಅದಕ್ಕಾಗಿ ಮುಂದೆ ನೋಡ್ತೇವೆ. ಮತ್ತು ಫಿಲಿಪ, ಈ ಬಾರ್ತಲೋಮ. ಫಿಲಿಪ್ಪನ ಹೆಸರಿದೆ. ಈ ಬಾರ್ತಲೋಮ ಯಾರಿರ್ತಾವ? ನಥಾನಿಯಲ್ ಇರ್ತಾನ. ಯಾವ ರೀತಿಯಾಗಿ ದೇವರ ವಾಕ್ಯ ನಾವು ನೋಡ್ತೇವೆ ಮುಂದೆ. ಫಿಲಿಪ ಮತ್ತು ಈ ಬಾರ್ತಲೋಮೆ ಎಂಬ ನಥಾನಿಯಲ್ ಏನ್ ಮಾಡ್ತಾರ? ಅಂಜೂರ ಗಿಡದ ಕೆಳಗೆ ಕುಂತ ಏನಂತಾನ? ಬರ್ಬೇಕಾದ ಮಸೀಯನು ಎಲ್ಲಿ ಇನ್ನೂ ಬಂದೇ ಇಲ್ಲ. ಧರ್ಮಶಾಸ್ತ್ರ, ಮೋಶ ಧರ್ಮಶಾಸ್ತ್ರದಲ್ಲಿ ಬರ್ದಿದ್ದದು ನೆರವೇರುತ್ತದೆ ಎಲ್ಲಿ ಅಂತೇಳಿ ಕೇಳುತ್ತಾನೆ. ಅವನೇ ಈ ಬಾರ್ತಲೋಮ. ಈ ಬಾರ್ತಲೋಮನೆ ಯಾರವ? ನಥಾನಿಯಲನ. ಮುಂದೆ ಹೋದ್ರಿ. ಮತ್ತೆ ನೆಕ್ಸ್ಟ್ ತೋಮ. ಈ ಸುಂಕದ ಮತ್ತಾಯ ಏನಿರ್ತಾನೆ? ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದಿರ್ತಾನೆ, ಸುಂಕ ತಗೊಂಬವನು. ನೆಕ್ಸ್ಟ್ ಯಾಕೋಬರು. ಎಂದು ಹೆಸರುಗೊಂಡ ಸೀಮೋನ. ಯೇಸುವನ್ನು ಹಿಡಿಕೊಟ್ಟವನು ಇಸ್ಕರಿಯೋತ. ಇವರೇ ನೋಡಿ. ಈ ತಾತಯ್ಯ ಒಬ್ಬರು ಯಾರು ತಿಳಿತೀರಿ? ಯಾರಾದ್ರು? ಜೂಡ. ಇವರು ಜೂಡ ಹೆಸರು ತಾತಯ್ಯ ಆಗಿದೆ. ನೋಡ್ರಿ, ಇವರೇ 12 ಮಂದಿ ಅಪೊಸ್ತಲರು. ದೇವರು ಏನ್ ಮಾಡ್ತಾನ? ಇಬ್ಬಿಬ್ಬರಿಗೆ ಜೋಡಿ ಮಾಡಿ ಕಳಿಸಲ್ಪಡ್ತಾನ. ಎಲ್ಲ ಊರು ಪಳ್ಳಿಗಳಿಗೆ ಹೋಗ್ರಿ ಅಂತಾನ. ಆ ಊರಿಗೆ ಹೋಗುವಾಗ ನಿಮ್ಮಲ್ಲಿ ಅಮ್ಮನಿ ಅಂದರೆ ನೀವು ಹಣ ಇಟ್ಟುಕೊಂಡು ಹೋಗಬೇಡ್ರಿ, ಬೆಲ್ಟ್ ಸುದಕ ಕಟ್ಕೋಬೇಡ್ರಿ, ನಿಮ್ ಕೈಯಲ್ಲಿ ಒಂದು ಕೋಲ್ ಹಿಡ್ಕೊರಿ, ನಿಮ್ದೊಂದು ವಸ್ತ್ರ ಖಾಲಿ ಹಚ್ಕೊಳಕ್ ಹೋಗ್ರಿ, ನೀವು ಯಾರ ಅನ್ಯ ಜಾತಿಯವರ ಬಳಿಗೆ ಹೋಗಬೇಡ್ರಿ. ಎಲ್ಲಿ ಹೋಗಂತನ? ಯಹೂದ್ಯರ ಬಳಿ ಮಾತ್ರ
ಹೋಗ್ರಿ ಅಂತನ. ಇದರ ಅರ್ಥ ಸರ್ವ ಜನರ ಬಳಿ ಹೋಗು ಅಂತ ಹೇಳಿಲ್ಲ. ಇರುವ ಸ್ಥಾನ ಒಳ್ಳೆಯವರ ಮನೆಯಲ್ಲಿ, ದೇವರ ಭಯ ಭಕ್ತಿಯಲ್ಲಿ ಇದ್ದವರ ಮನೆಯಲ್ಲಿ ಇರ್ರಿ, ಎಲ್ಲರನ್ನು ಸುವಾರ್ತೆ ಸಾರಿರಿ ಅಂತ ಹೇಳಿ ದೇವರು ಹೇಳಿದ್ದಾರೆ. ಬಹಳಷ್ಟು ಜನ ಏನಂತಾರ, ಅನ್ಯ ಜನರ ಬಳಿ ಹೋಗ್ಬೇಡ ಅಂದಿದ್ದಾರೆ ಯೇಸು ಕ್ರಿಸ್ತನ. ಇಲ್ಲ, ಅನ್ಯ ಜನರ ಬಳಿ ಕಾರ್ಯ ಮಾಡಿದಾನೆ. ಯಾಕಂದ್ರೆ ಸಮಾರ್ಯದವರು ಮತ್ತೆ ಇನ್ನು ಕೆಲ ಜನರು ಏನ್ ಮಾಡ್ತಾ ಇದ್ದಿದ್ರು, ಯಹೂದ್ಯರಿಗೆ ಹೇಸುವಂಥದ್ದು ಅವರ ಬಳಿ ವ್ಯತಿರಿಕ್ತವಾಗಿತ್ತು. ಒಂದು ಜಗಳದ ಒಂದು ಪೊಸಿಷನ್ ಇದ್ದಿತ್ತು. ಅದಕ್ಕಾಗಿ ಈ ಯಹೂದಿಗಳು, ಯಾಕಂದ್ರೆ ದೇವರು ಯಹೂದಿಗಳಲ್ಲಿ ಜನಿಸಿದನು, ಆತನ ಯಹೂದಿಯ ಮೂಲಕ ನಡೀತಾ ಇರ್ತಾನ, ಆತನ ಸ್ವಭಾವ ನೋಡುವುದೆಲ್ಲ ಯಹೂದಿಗಳ ಹಂಗೆ ಇತ್ತು, ಶಿಷ್ಯರೆಲ್ಲ ಯಹೂದಿಗಳಾಗಿದ್ದರು. ಅದಕ್ಕಾಗಿ ದೇವರಂತನು ಯಾರೇ ಹತ್ರ ಹೋದ್ರ ಯಹೂದಿಗಳ ಮನೆಯಲ್ಲಿ ಉಳ್ಕೊಳ್ಳಿರಿ, ಅವರನ್ನು ನೋಡಿ ಯಾವ ರೀತಿಯಾಗಿ ನಿಮ್ಮನ್ನು ನೋಡಿಕೊಳ್ಳುತ್ತಾರೆ, ಯಾವ ರೀತಿಯಾಗಿ ಕಾರ್ಯ ಮಾಡ್ತಾರ ಅಂತ ಹೇಳಿ ದೇವರವರಿಗೆ ಮುಂದೆ ಎಚ್ಚರಿಕೆ ಮಾಡ್ತಾನೆ. ಹೋದ್ರಮ್ಮರಿ ಮುಂದಿನ ಈಗ ಈ 12 ಮಂದಿಯನ್ನು ಯೇಸು ಕಳಿಸಿದನು. ಈ 12 ಮಂದಿಯಲ್ಲಿ ಯಾರ ಇಸ್ಕರಿಯುವುದು ಅಂತ ಹೇಳಾರಪ್ಪ. ಇಸ್ಕರಿಯುವುದು ಬಿಟ್ಟು ಹೋಗ್ಯಾರಲ್ಲ. ಈ ಇಸ್ಕರಿಯುವುದು ಏನಿರ್ತದ, ಜೀಸಸ್ ಯಾವಾಗ ಆತನು ಎಣ್ಣೆ ಗುಡ್ಡದ ಬೆಟ್ಟಕ್ಕೆ ಹೋಗಿ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾರಲ್ಲ, ಪ್ರಾರ್ಥನೆ ಮಾಡಿದಾಗ ದೇವರ ಆತ್ಮವು, ಪವಿತ್ರ ಆತ್ಮ ಆಲ್ರೆಡಿ ಹೇಳಿದಿರ್ತದ, ಈ ಇಸ್ಕರಿಯುದ ಎನ್ನುವವನೇ ಯೇಸುವನ್ನು ಹಿಡುಕೊಡ್ತಿದ್ದಾನೆ. ಆದರೂ ದೇವರು ಅವನನ್ನು ಯಾಕೆ ಆರಿಸಲ್ಪಟ್ಟಿದ? ಕ್ವೆಶ್ಚನ್ ಎಲ್ಲರಿಗೂ ಇದೇ ಬರ್ತದೆ. ಫಸ್ಟ್ ಮೊದಲಾಗಿ ಯಾಕೆ ದೇವರಿಗೆ ಮೊದಲೇ ಗೊತ್ತಿತ್ತು, ಯಾಕೆ ಇಸ್ಕರಿಯುದಾಗ ಆದರೂ ಅವನಿಗೆ ಒಂದು ದೊಡ್ಡ ಪದವಿ ಕೊಟ್ಟ ಯೇಸು? ಎದಕ್ಕಾಗಿ? ದೇವರು ಕೆಟ್ಟವರನ್ನು ಹೇಸಿಲ್ಲ ಎನ್ನುವುದಕ್ಕೆ ಇದೇ ಸಾಕ್ಷಿ. ಆತನು ಬರುವ ಕಾರ್ಯ, ಆತನು 700 ಪ್ರೊಫೆಸಿಗಳನ್ನು ಫುಲ್ಫಿಲ್ ಮಾಡುವುದಕ್ಕೆ ಬಂದಿದ. ಆ ಪ್ರೊಫೆಸಿಯಲ್ಲಿ ಈ ಇಸ್ಕರಿಯುದನು ಅದರಲ್ಲಿ ಸಫರಾಗಿದ್ದ. ದೇವರ ಕಾರ್ಯ ನಿಲ್ಲುವುದಕ್ಕೆ ಯಾರಿಂದ ಸಾಧ್ಯವಿಲ್ಲ. ಆತನ ಕಾರ್ಯಗಳು ಮುಂದೆ ನಡೆಯುತ್ತಾನೆ ಇರ್ತಾನೆ. ಅದಕ್ಕೆ ಇಸ್ಕರಿಯುದನು ದೇವರ ರಾಜ್ಯದಲ್ಲಿ ಏನಾದ ಹೇಸಿಗೆ ಬರವಾದ. ಆದರೆ ದೇವರು ಅವನನ್ನು ಹೇಸಿಲ್ಲ. ಆತನು ಪಾಪ ಮಾಡುವಂತನಾಗಿದ್ದಾನೆ, ಯೇಸುವನ್ನು ಹಿಡ್ಕೊಡುವಂತನಾಗಿದ್ದಾನೆ ಅಂದರು. ದೇವರನ್ನು ಅವನು ಆರಿಸಲ್ಪಟ್ಟಿದ. ದೇವರು ಸೈತಾನನು ಅವನಲ್ಲಿ ವಶವಾಗಿದೆ ಅಂತ ಹೇಳಿ ಗೊತ್ತಿದ್ದರು, ಆತನನ್ನು ಆರಿಸಿಕೊಂಡ. ನೋಡಿರಿ ಎಷ್ಟು ಪ್ರಿಯವುಳ್ಳ ದೇವರು. ನಾವು ಎಷ್ಟೇ ಪಾಪ ಮಾಡಿದರು, ಎಷ್ಟೇ ಪಾಪ ರೀತವಾಗಿ ಇದ್ದರು, ಎಷ್ಟು ಪಾಪದಲ್ಲಿ ನಡೆದಿದ್ದರು, ದೇವರು ಏನ್ ಮಾಡುವಂತನಾಗಿದ್ದಾನೆ, ನಮ್ಮನ್ನು ಬಲವಾಗಿ ನಡೆಸುವಂತನಾಗಿದ್ದಾನೆ, ನಮ್ಮನ್ನು ರಕ್ಷಣೆಯಲ್ಲಿ ಮಾಡುವಂತನಾಗಿದ್ದಾನೆ. ನೀ ಪಾಪಿ ಇದ್ದಿದಿ, ನನ್ನಿಂದ ತೊಲಗು ಅಂತ ಹೇಳುವಂತ ದೇವರಲ್ಲ. ನೀನು ಎಷ್ಟು ಘೋರವಾದ ಪಾಪಗಳು ಮಾಡಿದರೂ ಆ ಪಾಪಗಳಿಗೆ ಕ್ಷಮೆ ಪಡೆ ಕೊಡ್ತಾನೆ. ಆ ಪಾಪಗಳಿಗೆ ಕ್ಷಮೆ ಪಡೆ ಕೊಟ್ಟು ಆತನ ರಾಜ್ಯದಲ್ಲಿ ಸೇರಿಸಿಕೊಳ್ಳುವಂತನಾಗಿದ್ದಾನೆ. ಮುಂದೆ ಓದೋಣ. ಮತ್ತೆ ಅನ್ಯ ಜನಗಳ ಕಡೆಗೆ ಹೋಗಬೇಡಿರಿ, ಸೌಮಾರ್ಯ ಉರುಳಿ ಕಾಲಿನ ಬೇಡಿರಿ. ಇವರನ್ನು ಬಿಟ್ಟು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲಿನ ಮನೆತನದವರ ಬಳಿಗೆ ಹೋಗಿರಿ. ಪರಲೋಕ ರಾಜ್ಯವು ಸಮೀಪವಾಯಿತು ಎಂದು ಸಾರಿ ಹೇಳುತ್ತಾ ಹೋಗಿರಿ. ಆಮೆನ್, ಆಮೆನ್, ಆಮೆನ್. ನೋಡ್ರಿ, ಈ ಪರಲೋಕ ರಾಜ್ಯ ಅಂದ್ರೆ ಯಾರಿಗಾದ್ರೂ ಹೇಳ್ತೀರಾ? ತುಂಬ ಬೆಲೆ ಬಾಳುವಂಥದ್ದು, ತುಂಬ ಅದ್ಭುತವಾದದ್ದು, ತುಂಬ ಪ್ರೀತಿಯಿಂದ ತುಂಬಿದು ಈ ಪರಲೋಕ ರಾಜ್ಯವಂದ್ರೆ ನಾವು ಮಾಡುವ ಪ್ರಾರ್ಥನೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧನೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ನೆರವೇರಲಿ. ಪರಲೋಕ ಪ್ರಾರ್ಥನೆ ಶಿಷ್ಯರು ಕೇಳ್ತಾರಲ್ಲ, ಏಸಪ್ಪ ತಂದೆ, ಗುರುವೇ, ಮಾಸ್ಟರ್, ಯೆಹೋವನ ಶಿಷ್ಯರು ಅವರು ಪ್ರಾರ್ಥನೆ ಮಾಡುವುದು ಕಲಿಸಿದರೆ ನನಗೂ ಕಲಿಸು ಅಂದಾಗ ದೇವರೇನಂತನ, ಪರಲೋಕದಲ್ಲಿರುವ ನನ್ನ ತಂದೆ. ಯಾರು? ನಮ್ಮ ಪ್ರಾರ್ಥನೆ ಕೇಳುವಂತ ದೇವರು, ನಮ್ಮ ವಿಜ್ಞಾಪನೆಯನ್ನು ಕೇಳುವ ದೇವರು, ನಮ್ಮ ರೋಗವನ್ನು ನೋಡುವ ದೇವರು, ರೋಗದಿಂದ ಬಿಡಿಸುವಂತ ದೇವರು, ಪ್ರೀತಿಯಿಂದ ನಮ್ಮನ್ನು ನಡೆಸುವ ದೇವರು, ನಮ್ಮ ಗಾಯಗಳನ್ನು ಕಟ್ಟುವ ದೇವರು. ಈತನೇ ಪರಲೋಕ ರಾಜ್ಯವಾಗಿದ್ದಾನೆ. ಪರಲೋಕ ರಾಜ್ಯವು ಈತನಾಗಿದ್ದಾನೆ. ಮತ್ತು ಮುಂದೇನದ? ಪರಲೋಕ ರಾಜ್ಯವು ಸಮೀಪವಾಗಿತ್ತು. ಇದು ಸಮೀಪವಾಗಿತ್ತು ಸಾರಿ ಹೇಳುತ್ತಾ ಹೋಗ್ರಿ. ಸಮೀಪ ಯಾರು? ನಜರೇತಿನ ಯೇಸು ಕ್ರಿಸ್ತ ಅವನ ಮಧ್ಯದಲ್ಲಿ ಬಂದಿದ. ಅವನ ಬಗ್ಗೆ ಸುವಾರ್ತೆ ಸಾರಿರಿ. ಏನ್ ಹೇಳ್ದ ಶಿಷ್ಯರಿಗೆ? ಹೋಗಿರಿ, ತರದ ಬ್ಯಾನೆಗಳು ವಾಸಿ ಮಾಡಿರಿ, ಬೋಧಿಸಿರಿ, ಉಪದೇಶಿಸಿರಿ, ಸುವಾರ್ತೆ ಸಾರಿರಿ, ದೆವ್ವಗಳು ಬಿಡಿಸಿರಿ. ಇದ್ರಿಗೆಲ್ಲ ಅಧಿಕಾರ ಯಾರು ಕೊಟ್ಟರು? ಪರಲೋಕ ರಾಜ್ಯ ಸಮೀಪಕ್ಕೆ ಬಂತು. ಎಲ್ಲಿ ಪ್ರಾರ್ಥನೆ ಕೇಳಲ್ಪಟ್ಟಿತು. ಇದೇ ಪರಲೋಕ ರಾಜ್ಯ, ಇದೇ ಪರಲೋಕ ರಾಜ್ಯ ನಿಮ್ ಸಮೀಪ ಬಂದಿದ. ನಜರೇತಿನ ಯೇಸು ಕ್ರಿಸ್ತ. ಇನ್ ಕ್ರೈಸ್ಟ್ ವಿ ಆರ್
ಫಾರ್ ಆಲ್. ನೋಡಿ ನಾವು ಯೇಸು ಕ್ರಿಸ್ತನು ಎಲ್ಲವನ್ನು ನೋಡುವಂತರಾಗಿದ್ದಾನೆ. ನೋಡಿ ಎಷ್ಟು ಅದ್ಭುತವಾದ ವಾಕ್ಯ. ಪರಲೋಕ ರಾಜ ನಿಮ್ಮ ಸಮೀಪಕ್ಕೆ ಬಂದದ, ಹೋಗಿರಿ ಸುವಾರ್ತೆ ಸಾರಿರಿ ಅಂತ ಹೇಳ್ತಾ ಇದ್ದಾನ. ಪರಲೋಕ ರಾಜ ಭೂಮಿ ಮೇಲೆ ಕಾಲಿಟ್ಟಿದಾಗ ಇನ್ಯಾತರ ಭಯ? ನೋಡ್ರಿ, ಸೈತಾನನ್ನು ಓಡಿಸುವ, ದೆವ್ವಗಳನ್ನು ಬಿಡಿಸುವ, ಮಾಟ ಮಂತ್ರ ಬಿಡಿಸುವ, ಅನಾರೋಗ್ಯಗಳು ಬಿಡಿಸುವ, ಮಿರಿಕಲ್ ಮಾಡುವ, ಸೂಚನೆ ಕಾರ್ಯ ಮಾಡುವ, ಸೈನ್ಸ್ ವಂಡರ್ಸ್ ಗಳು ಮಾಡುವಂತ ಮಹಾ ಅದ್ಭುತ ಶಕ್ತಿ ಕೊಟ್ಟರು. ದೇವರನ್ನ ಮುಂದೆ ನೋಡ್ತೇವೆ. ದೇವರು ಪರಲೋಕಕ್ಕೆ ಆರೋಹಣನಾದ ಹೋಗ ಮೇಲೆ ಏನ್ ಮಾಡ್ದ? ಪೌಲನು ಸತ್ತೋಗಿದ ಹುಡುಗನನ್ನು ಎಬ್ಬಿಸಿದ. ಆ ರೋಗದಲ್ಲಿ ಬಿದ್ದಿ ರಕ್ತವಾಂತಿ ಮಾಡುವ ಆ ಮನುಷ್ಯನನ್ನು ಸ್ವಸ್ಥ ಮಾಡಿದ. ಎಷ್ಟೆಲ್ಲ ಅದ್ಭುತಕಾರ! ಆತನ ಉಡುಪು ಮುಟ್ಟಿದರೆ ಸ್ವಸ್ಥರಾದರು. ಪೇತ್ರನ ಒಂದು ನೆರಳಿನಿಂದ ರೋಗಗಳು, ದೆವ್ವಗಳು ಬಿಟ್ಟು ಓಡಲ್ಪಟ್ಟಿವು. ಆಮೆನ್, ಹಲ್ಲೆಲೂಯಾ. ಈ ಪರಲೋಕ ರಾಜ್ಯ ಬಂದಿದೆ. ಈ ಪರಲೋಕ ರಾಜ್ಯದಲ್ಲಿ ಯಾರ್ಯಾರು ಸಾಕ್ಷಿ ಆಗಬೇಕು? ನಾವೆಲ್ಲರೂ ಪಾಲಾಗಬೇಕು. ಯೇಸುವೇ, ನನ್ನನ್ನು ಶಿಷ್ಯನಾಗಿ ಮಾಡು, ನಾನು ನಿನ್ನ ಆ ಶಿಷ್ಯನಾಗುತ್ತೇನೆ. ನೀವು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಕೂಲಿ ಕೆಲಸ ಮಾಡಿರ್ಬೋದು, ಯೇಸುವಿನ ರಾಜ್ಯದ ಸುವಾರ್ತೆ ಸಾರಬೇಕು. ಯೇಸು ಏನೇನು ಬೋಧಿಸಿದರೆ, ನಿಮ್ಮ ಪಾಸ್ಟರ್ಗಳು ಏನ್ ಹೇಳ್ತಾರ ಆ ಪಾಸ್ಟರ್ಗಳ ವಿಧೇಯತೆ ಆಗಬೇಕು. ನೀವು ಪ್ರತಿ ಒಬ್ಬೊಬ್ಬರು ಶಿಷ್ಯರಾಗಿ ಮಾರ್ಪಡಿಬೇಕು. ನೀವು ಒಬ್ಬೊಬ್ಬರು ಶಿಷ್ಯರಾಗಿ ಮಾರ್ಪಟ್ಟಿದಾಗ ಮಾತ್ರ ದೇವರು ನಿಮ್ಮನ್ನು ನೋಡುವಂತರಾಗಿದ್ದಾರೆ. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಪೂರೈಸುತ್ತಾನೆ. ಯಾಕಂದ್ರೆ ಪರಲೋಕ ರಾಜ್ಯವು ನಿಮ್ಮಲ್ಲಿ ಇಳಿದು ಬಂದಿದೆ. ಯಾಕಂದ್ರೆ ಪರಲೋಕ ರಾಜ್ಯವೇ ಯೇಸು ಕ್ರಿಸ್ತನಾಗಿದ್ದ. ಆತನ ಸುವಾರ್ತೆ ಸಾರುವುದೇ ಯೇಸು ಕ್ರಿಸ್ತನ್ ನಿಮ್ಮ ಮಧ್ಯದಲ್ಲಿರುವಾಗ. ನೋಡ್ರಿ ಎಷ್ಟು ಅದ್ಭುತವಾದ ಪಾತುಗಳು. ಪರಲೋಕ ರಾಜ್ಯವು ಸಮೀಪವಾಯಿತು, ಸಾರಿ ಹೇಳುತ್ತಾ ಹೋಗಿರಿ. ನೋಡ್ರಿ, ರೋಗಗಳನ್ನು ಸ್ವಸ್ಥ, ಕುಷ್ಠ ಹತ್ತಿದವರನ್ನು, ಓದಮ್ಮ ಮುಂದೆ ಏನಾದ ಓದ್ರಿ. ನೋಡ್ರಿ, ರೋಗಿಗಳು ಸತ್ತವರನ್ನು ಬದುಕಿಸಿದರು, ಸತ್ತವರನ್ನು ಶುದ್ಧ ಮಾಡಿದರು, ದೆವ್ವಗಳನ್ನು ಬಿಡಿಸಿದರು. ನೋಡಿ, ದೇವ್ರೇನಂತಾನ? ಉಚಿತವಾಗಿ ಹೊಂದಿರಿ, ಉಚಿತವಾಗಿ ಕೂಡಿರಿ. ಅದಕ್ಕೆ ಹೇಳ್ತಾ ಇದ್ದಾನ? ಆಗಿನ ಸಮಯದಲ್ಲಿ ಯೆಹೂದ್ಯರು ದೇವರ ರಾಜ್ಯಕ್ಕೆ ಸೇರಿದವರಾಗಿ ಮಾರ್ಪಡಿಸಿ ಅನ್ಯ ಜನರ ಹತ್ರ, ಅವರ ಜನರ ಹತ್ರ ಏನ್ ಮಾಡ್ತಿದ್ರು? ದುಡ್ಡು ತಗೊಂಡು ವಾಸಿ ಮಾಡ್ತೀನಿ ಅಂತ ಹೇಳಿ ಕಾರ್ಯಗಳು ಮಾಡ್ತಾ ಇದ್ರು. ಆದರೆ ಪರಲೋಕ ರಾಜ್ಯ ಹಿಡಿದು ಬಂದಿದಾಗ ಏನಂದ್ರೆ ಯೇಸು ಕ್ರಿಸ್ತ ಉಚಿತ ಉಚಿತ. ಈಗ ಒಂದೊಂದು ಕಲೆಯಲ್ಲಿ ನೋಡ್ತಾ ಇದ್ದೇವೆ, ಅದಕ್ಕಾಗಿ ಬುಕ್ಕಿಂಗ್ ಮಾಡ್ರಿ, ಇದಕ್ಕಾಗಿ ಬುಕ್ಕಿಂಗ್ ಮಾಡ್ರಿ ಅಂತ ಒಂದು ದೊಡ್ಡ ದೊಡ್ಡ ಸಭೆಗಳು ಏನ್ ಮಾಡ್ತಾ ಇದ್ದಾವೆ? ಹಣದ ಆಸೆ, ಹಣದ ಟಿಕೆಟ್ ಹಚ್ತಾ ಇದ್ದಾರೆ. ಹಣವನ್ನು ಕೊಡಬೇಕು, ಒಳಗೆ ಎಂಟ್ರಿ ಫೀಸ್ ಇದೆ, ಒಳ ಬರುವಾಗ 300 ಇದೆ, 3,000 ಇದೆ, 30,000 ಇದೆ, 50,000 ಇದೆ ಅಂತ ಹೇಳಿ ಹಣವನ್ನು ಹಚ್ಚುತ್ತಾ ಇದ್ದಾರೆ ವಾಕ್ಯ ಸಾರುವುದಕ್ಕಾಗಿ. ನೋಡಿ, ದೇವರ ವಾಕ್ಯ ಏನ್ ಹೇಳ್ತಾ ಇದ್ದೆ? ಇದೆಲ್ಲ ಏನದ? ಉಚಿತವಾಗಿ ಪರಲೋಕ ರಾಜ್ಯದಿಂದ ಬಂದಿದ್ದು. ಆತನು ನಮಗಾಗಿ ಎಲ್ಲ ಫ್ರೀಯಾಗಿ ಮಾಡಿದ್ದಾನೆ. ಜನರೆಲ್ಲರೂ ಅದಕ್ಕೆ ವ್ಯಾಪಾರ ಮಾಡಿದ್ದಾರೆ. ವ್ಯಾಪಾರದಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ಈ ವಾಕ್ಯ ಯಾವ ಪಾಸ್ಟರ್ಗೆ ಬರ್ತಾ ಇಲ್ಲ, ಯಾರು ದುಡ್ಡಿಗಾಗಿ ಕೂಡ್ತಾ ಇದ್ದಾನಲ್ಲ ಆ ಪಾಸ್ಟರ್ಗೆ ಇದ್ದು ಹೋಗ್ಬೇಕದು ವಾಕ್ಯ. ಒಂದು ಪ್ರೇಯರ್ ಮೀಟಿಂಗ್ ಮಾಡಿದ್ರೆ ಅಲ್ಲಿ ಫೀಸ್ ಇಡ್ತಾ ಇದ್ದಿದ್ದಾರೆ, ಎಂಟ್ರಿ ಫೀಸ್ ಅಂತ, ಆ ಫೀಸ್ ಅಂತ, ಈ ಫೀಸ್ ಅಂತ. ದೊಡ್ಡ ದೊಡ್ಡ ಮಿನಿಸ್ಟ್ರಿಗಳಾಗ ಅಲ್ಲಿ ಹಜಾರ್ ರೊಕ್ಕ ಅಮೌಂಟ್ ಹೇಳ್ತಾ ಇದ್ದಾರೆ. ನೋಡಿ, ದೇವರಿಗೆ ಎಷ್ಟು ಮನ ನೋಯ್ತಾ ಇದ್ದಿರ್ಬೇಕು. ನಾನು ಈ ಲೋಕದ ಮೇಲೆ ಎಷ್ಟೆಲ್ಲ ಕಡೆ ನಾಡಿಗಿಂದ ಕಷ್ಟಪಟ್ಟು ತಾಳಿ ಹೊಡಿಸ್ಕೊಂಡು ಉಗುಳಿಸ್ಕೊಂಡು ಬಡಿಸ್ಕೊಂಡು ಮಾನವನ್ನು ಭಂಗ ಮಾಡಿ, ಮೈ ಮೇಲೆ ಒಂದು ತುಂಡು ಬಟ್ಟೆ ಇಲ್ಲದಂತೆ ಮಾನ ಭಂಗ ಮಾಡಿದರು. ಅದೆಲ್ಲವನ್ನು ಸಹಿಸಿಕೊಂಡಿದೆ. ನೀವೊಂದು ಹಣದ ಆಸೆ, ದುರಾತ್ಮನ ಕಾರ್ಯದಲ್ಲಿ ಬಿದ್ದು ಈ ರೀತಿಯಾಗಿ ಕಾರ್ಯಗಳು ಮಾಡ್ತಾ ಇದ್ದೀರಿ. ಎಷ್ಟು ದೇವರ ಹೃದಯವನ್ನು ನೋಯಿಸ್ತಾ ಇದ್ದೀರಿ. ಹೌದು, ಈ ಲೋಕದಲ್ಲಿ ಎಲ್ಲರೂ ಹೃದಯವನ್ನು ನೋಯಿಸುವಂತರಾಗಿದ್ದಾರೆ. ಪ್ರಿಯರೇ, ನೀವು ಎಷ್ಟೆಲ್ಲ ಹೃದಯಗಳನ್ನು ನೋಯಿಸ್ತೀರಲ್ಲ, ದೇವರಿಗೆ ನೀವು ಅಷ್ಟು ದೂರ ಆಗ್ತಾ ಇದ್ದೀರಿ. ಪ್ರಿಯರೇ, ನೀವು ಹೇಳಿಕೊಳ್ಳೋಕೆ ಪಾಸ್ಟರು, ನಾನು ನಿನ್ನೆ ಸಂಡೆ ದಿನ ಹೇಳಿದ ವಾಕ್ಯ, ಮೊದಲನೆಯವರು ಕೊನೆಯವನಾಗುವನು, ಕೊನೆಯವನು ಮೊದಲನಾಗಿವೆ ಅಂತ. ಇದೇ ಕಾರ್ಯ. ನೀನು 10 ವರ್ಷ 20 ವರ್ಷ ನೀನು ಸೇವೆ ಮಾಡು, ನಿನ್ನಲ್ಲಿ ಸೇವೆ ಭ್ರಮೆನೇ ಇಲ್ಲ. ನೀನು ದುಷ್ಟನ ಕಾರ್ಯದಲ್ಲಿ ಬಿದ್ದಾಗ ಹಣದ ಹಿಂದೆ, ಮೋಸದ ಹಿಂದೆ, ಸುಳ್ಳಾದ ಪ್ರವಾದನೆಗಳು ಮಾಡುವುದು, ಸುಳ್ಳಾದ ಹೀಲಿಂಗ್ಗಳು ಮಾಡುವುದರಿಂದ ದೇವರು ಏನ್ ಮಾಡ್ತಾನ? ಮೊದಲನೆಯವನು ಕೊನೆಯಾಗಿ ಮಾಡ್ತಾನೆ, ಕೊನೆಯವನು ಮೊದಲನಾಗಿ ಮಾಡ್ತಾನೆ. ಯಾಕಂದ್ರೆ ದೇವರ ರಾಜ್ಯ, ಆತನ ರಾಜ್ಯದಲ್ಲಿ ಅವನಿಗೆ ಇಚ್ಛೆ ಬರುವಂತವನಿಗೆ ಆರಿಸಲ್ಪಡ್ತಾನೆ. ಇಚ್ಛೆ ಬಂದವನಿಗೆ ಎಷ್ಟು ಬೇಕು ಅಷ್ಟೆಲ್ಲ ಕೊಡುವಂತನಾಗಿದ್ದಾನೆ. ವರಗಳಿಂದ ತುಂಬಿಸ್ತಾನ, ಐಶ್ವರ್ಯದಿಂದ ತುಂಬಿಸ್ತಾನ, ಎಲ್ಲ ಸೌಭಾಗ್ಯಗಳಿಂದ ತುಂಬಿಸ್ತಾನೆ. ಯಾಕಂದ್ರೆ ಆತನಿಗೆ ವಿಧೇಯರಾಗಿ ನಡೆಯಬೇಕು, ಆತನ ಮಾರ್ಗದಲ್ಲಿ ನಾವು ನಡಿಬೇಕು. ಓದ್ರಿ ಅಮ್ಮರೇ ಮುಂದೆ. ಮತ್ತೆ ನಿಮ್ಮ
ಹಣ ಬಿಡುವಳು ದಾರಿಗೆ ಹಸಿಬೆಯನ್ನು 2 ಅಂಗಿ ಕೆರೆ ಕೊಂಡು ಮುಂತಾದವನ್ನು ಸೋರಿಸಿಕೊಳ್ಳಬೇಡಿರಿ. ಅವು ಆಳು ಅಂಬನಿಗೆ ಯೋಗ್ಯರಷ್ಟೇ. ನೀವು ಯಾವುದಾದರೊಂದು ಊರಿಗೆ ಅಥವಾ ಹಳ್ಳಿಗೆ ಸೇರಿದಾಗ ಅಲ್ಲಿ ಯೋಗ್ಯರು ಯಾರೆಂದು ವಿಚಾರಣೆ ಮಾಡಿ ಮುಂದಕ್ಕೆ ಹೊರಡುವ ತನಕ ಅಲ್ಲೇ ಇರಿ. ನೋಡಿ, ಯಾರ ಮನೆಗೆ ಯೋಗ್ಯರು ಯಾರಿರ್ತಾರ? ಜ್ಞಾನವಂತ, ದೇವರ ಭಯಭಕ್ತಿಯಲ್ಲಿ ದೇವರ ಸೇವೆಯಲ್ಲಿ ಬಂದಿದ್ದ ಸೇವಕರನ್ನು ಮನಪೂರ್ವಕವಾಗಿ ಕರೆದಿ ಅವರನ್ನು ಉಪಚಾರ ಮಾಡಿಸಿ ಅವರನ್ನು ಏನು ಮಾಡ್ತಾರ? ಒಂದು ಬಲವಾದ ದೇವರು ಬಂದಿದ್ದಾರೆ ಅಂತೇಳಿ ನೋಡುವಂಥ ಜನರ ಮಧ್ಯದಲ್ಲಿ ಹೋಗು. ನೀನು ಅವರ ಮನೆಯಲ್ಲೇ ಇದ್ದು ಅಲ್ಲಿಂದನೇ ಸೇವೆ ಮಾಡು, ಅಲ್ಲಿಂದ ಹೊರಗೆ ಬರಬೇಡ. ನೀ ಆ ಊರಿನ ಪೂರೆ ಮುಗಿದಾಗ ಅಂತ ಹೇಳ್ತಾನೆ. ದೇವರ ಸೇವೆ ಮುಗಿಸಿದ ನಂತರ ನೀ ಆ ಮನೆಯಲ್ಲಿ ಸುರಕ್ಷಿತವಾಗಿರು. ಯಾತಕ ಮನೆಗೆ ಸುರಕ್ಷಿತವಾಗಿರು ಅಂತಾನೆ ಅಂದ್ರೆ ಆತನು ದೇವರ ಭಯ ಭಕ್ತಿಯಲ್ಲಿ ಇರ್ತಾನೆ. ಒಂದನೇದಾಗಿ. ಎರಡನೇದಾಗಿ ಆ ಮನೆ ಮೇಲೆ ಯೇಸುವಿನ ಅಭಿಷೇಕ ಬಂತು. ಯಾವಾಗ ದೇವದಾಸನು ಕಾಲಿಟ್ಟಲ, ದೇವರ ಸೇವಕರ ಮನೆಯಲ್ಲಿ ಊರಲ್ಲಿ ಕಾಲಿಟ್ಟಿದ ತಕ್ಷಣವೇ ಊರಿಗೆ ಏನಾಗುತ್ತದೆ? ಹೊಸವಾದ ಬಲ ಬರುತ್ತದೆ. ಹೊಸವಾದ ಶುಭ ಕಾರ್ಯಗಳು ನೋಡುವಂತರಾಗಿದ್ದೀರಿ. ಅಲ್ಲಿ ಒಳಗೆ ಹೋಗ್ಬೇಕು. ಮತ್ತೆ ಮುಂದೆ ಹೋದ್ರಿ ಆ ಮನೆ ಒಳಗೆ ಹೋಗುವಾಗ ಶುಭವಾಗಲಿ ಎನ್ನಿರಿ. ಆ ಮನೆಯವರೆಲ್ಲರೂ ಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ಅವರಿಗೆ ಅಲ್ಲೇ, ಅಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ನಿಮಗೆ ಹಿಂದಕ್ಕೆ ಬರಲಿ. ನೋಡಿ, ಅಯೋಗ್ಯವಾದರೆ ನಿಮ್ಮ ಆಶೀರ್ವಾದ ಹಿಂದಕ್ಕೆ ಬರಬೇಕು. ಅವ್ರು ತಕೊಂಬದಿಲ್ಲ. ಅವಾಗ ಕಾಲಿಟ್ಟಾಗ ಯಾವಾಗ ನೀ ಕರೆದಿ 1 ದಿವಸ ಆಯ್ತು, 2 ದಿನ ಆಯ್ತು, 3 ದಿವಸ ಆಯ್ತು, 4 ದಿವಸ ಆಯ್ತು ಕಣ, ತಲೆ ತಿರುಗ್ತದ. ಈಗಿನ ಜನ್ರೇಷನ್ದಾಗ ಯಾರ ನೆಂಟರು ಬಂದ್ರು ಬಿ ಅಂದ್ರೆ ತಲೆ ತಿರುಗ್ತದ. ಒಂದೇ ದಿವಸ ಇರ್ಬೇಕವ ಅವ್ರ ಮನ್ಯಾಗ, ಒಂದೇ ದಿವಸ ಇರಬೇಕು, ಒಂದೇ ಊಟ ಮಾಡಬೇಕು, ಹೊರ ಹೋಗ್ಬೇಕು. ಅದು ಯಾರಿಗೆ ಬೇಕಿಲ್ಲ ಅಂತದಲ್ಲಿ ಶಿಷ್ಯರು ಬಂದಾಗ ದೇವರ ಸುವಾರ್ತೆ ಸಾರುವುದಕ್ಕ ಮುಂಚೆ ಮನೆ ಒಳಗೆ ಕಾಲಿಕ್ಕಿದ ತಕ್ಷಣ ಏನ ಅನ್ಬೇಕು? ಶುಭವಾಗಲಿ ಮನೆಗೆ ಎನ್ನಬೇಕು. ಆದರೆ ದೇವ್ರು ಏನಂತಾರ? ಅವ್ರ ಮನೆಯಲ್ಲಿ ಎಲ್ಲರೂ ಕ್ಷೇಮ ಇದ್ದರೆ ಆಶೀರ್ವಾದ ಬರಲಿ ಅಂತನ. ಇಲ್ಲಂದ್ರೆ ಏನೋ ಆ ವರಗಳಿಂದ ತುಂಬಿ ಅವ್ರಿಗೆ ಏನ್ ಮಾಡ್ಬೇಕು? ಹೀಲಿಂಗ್ ಮಾಡ್ಬೇಕು. ಆ ಮನೆಯಲ್ಲಿ ಯಾರಾದ್ರೂ ಅನಾರೋಗ್ಯದಲ್ಲಿ ಇದ್ದೀರಾ, ಆ ರೋಗವಿತ್ತ, ಅವ್ರ ಮನೆಯಲ್ಲಿ ಹಣದ ಸಮಸ್ಯೆ ಇತ್ತ, ದುಷ್ಟಾತ್ಮನ ವಾಸವಿತ್ತ, ಅವ್ರ ಕಾಲಿಕ್ಕಿದ ತಕ್ಷಣ ಅದು ದಗದಗನೆ ಓಡುವಂತದ್ದಾಗಿರ್ತದೆ. ಯಾಕಂದ್ರೆ ಯೇಸು ಉಳಿಯುವಂತನಾಗಿದ್ದಾನೆ. ಯಾಕಂದ್ರೆ ಅವ್ರಿಗೆ ಕೊಟ್ಟಿದಂತ ಶಕ್ತಿ ಯಾರು? ಯೇಸುವಿನ ಶಕ್ತಿ, ಅಧಿಕಾರ. ಯಾರಿಗೆ ಶ್ರಮೆ ಬಂದಿರ್ತದ, ಯಾರಿಗೆ ಅಧಿಕಾರ ಕೊಡಲ್ಪಡ್ತದ? ಹೇಳ್ರಿ, ಯಾರಿಗೆ ಅಧಿಕಾರ ಕೊಡಲ್ಪಡ್ತಾರ? ದೇವರಿಗೆ ಮೆಚ್ಚುವರು. ದೇವರು ಯಾರನ್ನು ಆರಿಸಲ್ಪಡ್ತಾನಲ್ಲ ಅಂತ ಮಕ್ಕಳಿಗೆ ಏನ್ ಮಾಡ್ತಾನ? ದೇವರ ಸಾಮರ್ಥ್ಯದಿಂದ ತುಂಬಿಸಲ್ಪಡ್ತಾ ಇರ್ತಾನ. ಸಾಮರ್ಥ್ಯ ತುಂಬಿದಾಗ ನೀನು ಇಂಥ ಕಾರ್ಯಗಳು ಮಾಡ್ತಿ. ಪವಿತ್ರಾತ್ಮನ ವರಗಳಿಂದ ತುಂಬಲ್ಪಡ್ತಿ. ಆತ್ಮನ ವರಗಳಿಂದ ತುಂಬಿದಾಗ ಈ ಬಲವಾದ ಕಾರ್ಯಗಳು, ಹೀಲಿಂಗ್, ಮಿರಕಲ್, ವಂಡರ್, ಸೈನ್ಸ್ಗಳು ಮಾಡುವಂತದ್ದಾಗಿದೆ. ಜ್ಞಾನವಾಕ್ಯ, ವಿದ್ಯಾವಾಕ್ಯ, ವಿವೇಕದಿಂದ ನೀನು ಕಾರ್ಯ ಮಾಡ್ತಿ. ನಂಬಿಕೆಯಿಂದ ಫಲ ಕೊಡ್ತಿ. ಸತ್ಯದ ಆತ್ಮವನ್ನು ವಿವೇಕಿಸುತ್ತಿ. ಮತ್ತೆ ಇದೆಲ್ಲದ ಆತ್ಮಿಕ ಲೋಕದ ಕಣ್ಣುಗಳು ತೆರೆಯಲ್ಪಡ್ತವೆ. ನಿನಗೆ ದಿವ್ಯ ಜ್ಞಾನ, ವಿವೇಕ, ನಾಲೆಜ್ ಇಂದ ದೇವರು ತುಂಬಿಸ್ತಾರ. ನಿನ್ ಜೊತೆ ರಹಸ್ಯವಾಗಿ ಮಾತಾಡ್ತಾನ. ನಿನ್ ಜೊತೆ ಏನ್ ಮಾಡ್ತಾನ? ದಿವ್ಯ ಯುದ್ಧಗಳನ್ನು ಮಾಡಲ್ಪಡ್ತಾನ. ರಾತ್ರಿಯ ಸಮಯದಲ್ಲಿ ಇದ್ದ ದಿವ್ಯ ಯುದ್ಧ, ಬೆಳಕಿನ ಫಲಗಳು ಕೊಡಲ್ಪಡ್ತಾನ. ಏಂಜಲ್ಗಳನ್ನು ಮಾತಾಡ್ತಿ. ಏಂಜಲ್ ಜೊತೆ ನೀನು ಕಾರ್ಯ ಮಾಡ್ತಿ. ಪವಿತ್ರಾತ್ಮ ನಿನಗೆ ಮಾರ್ಗ ತೋರಿಸ್ತಾನ. ಯಾವಾಗ? ದೇವರು ನಿನಗೆ ಮಹಿಮೆ ಪಡಿಸಿದಾಗ, ದೇವರು ನಿನ್ನನ್ನು ಏನ್ ಮಾಡ್ತಾನ? ಅಧಿಕಾರ ಕೊಟ್ಟಾಗ. ಈ ಅಧಿಕಾರ 12 ಮಂದಿ ಶಿಷ್ಯರಿಗೆ ದೇವರು ಆತನ ಪರಿಚಯಿಯಾಗಿ, ಆತನ ಸೇವೆಗಾಗಿ ತನ್ನ ದತ್ತು ತಗೊಂಡಿದ್ದ ಮಕ್ಕಳಂತೆ ಆತನನ್ನು ಹಿಂಬಾಲಿಸಿದನು. ನೋಡ, ಮನೆ ಹೋಗಿದ ತಕ್ಷಣ ಆಶೀರ್ವಾದ. ಮನೆಗೆ ಇಳಿದಾಗ ಆ ಮನೆಯಲ್ಲಿ ಯಾರಾದರೂ ದ್ವೇಷಿಸಿದರೆ ಏನ್ ಮಾಡೋದನ್ನ? ಆಶೀರ್ವಾದ ಹಿಂದೆ ಬರಲಿ. ಮನೆಯವರು ಯೋಗ್ಯರಾಗಿದ್ದರೆ ನೋಡ್ರಿ, ಯೋಗ್ಯರಾಗಿದ್ದರೆ ಅಂದ್ರೆ ಅವ್ರು ಎಷ್ಟು ಮರ್ಯಾದೆ ಕೊಟ್ಟಾರ, ಎಷ್ಟು ದೇವರ ವಿಧೇಯತೆ ಇಲ್ಲಾರ. ಬಂದಿದ್ದ ಸೇವಕರಿಗೆ ಯಾವ ರೀತಿ ನೋಡಿದಾರ ಅವ್ರಿಗೆ ಮಾತ್ರ ಯೋಗ್ಯರು. ಇಲ್ಲಂದ್ರೆ ಅಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ಹಿಂದಕ್ಕೆ ತಕೊಂಬರ್ರಿ. ಹಿಂದಕ್ಕೆ ತರ್ಲಕ್ ಅವ್ರ ಆಶೀರ್ವಾದ ಇರ್ತದ. ದೇವರ ಆತ್ಮ ನಿಲ್ಲಲ್ಲ ಅಂತ ಅರ್ಥ. ಈ ಆಶೀರ್ವಾದ ಅಂದ್ರ ನಾನು ಹೋಗಿ ಜಪ ಮಾಡಿ ಆಶೀರ್ವಾದ ನಂಗೆ ಹಿಂದ್ ಬಾ ಅಂತಿಲ್ಲ. ದೇವರ ಆತ್ಮ ಚಲಿಸಲ್ಲ, ಪವಿತ್ರ ಆತ್ಮ ವಾಸ ಮಾಡಲ್ಲ, ಯೇಸು ಕ್ರಿಸ್ತ ವಾಸ ಮಾಡಲ್ಲ. ಯಾಕಂದ್ರೆ ಕೆಟ್ಟ ಹೋಗಿದ ಸಂತತಿಗಳು. ಮುಂದೋದ್ರಂಬರಿ. ಮತ್ತೆ ಯಾರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೂ ನಿಮ್ಮ ವಾಕ್ಯಗಳನ್ನು ಕೇಳದೆ ಹೋದರೆ ನೀವು ಆ ಮನೆಯನ್ನಾಗಲಿ ಆ ಊರನ್ನಾಗಲಿ ಬಿಟ್ಟು ಹೊರಡುವಾಗ
ನಿಮ್ಮ ಕಾಲಿನ ಹತ್ತಿರ ಧೂಳನ್ನು ಅಲ್ಲೇ ಝಾಡಿಸಿ ಬಿಡಿರಿ. ಆಮೇಲೆ ಯಾವುದಾದ್ರೂ ಊರಿಗೆ ಮನೆಗಳಿಗೆ ಹೋದರೆ ನಿಮ್ಮನ್ನು ಸೇರಿಸಿಕೊಳ್ಳದೆ ಹೋದರೆ ಆ ಊರಿದು ವಾಕ್ಯ ಕೇಳದೆ ಹೋದರೆ ಏನ್ ಮಾಡ್ಬೇಕು? ಕಾಲಿಂದ ಬಿಟ್ಟು ಹೊರಡುವಾಗ ಕಾಲಿಗೆ ಹತ್ತಿ ಧೂಳನ್ನು ಅಲ್ಲೇ ಝಾಡಿಸಿರಿ. ಯಾರು ವಾಕ್ಯ ಕೇಳೋದು? ವಾಕ್ಯ ಅಂದ್ರೆ ಏನು? ದೇವರು ಮಾತಾಡುವುದನ್ನು. ಇದು ದೇವರು ಎಲ್ಲ ಊರಿಗಾಗಿ ಹೇಳಿಲ್ಲ. ಊರಲ್ಲಿ ಎಲ್ಲ ಒಳ್ಳೆತನರು ಇರ್ತಾರ, ಕೆಟ್ಟ ಜನರು ಇರ್ತಾರ. ಆ ಮನೆಗಳಿಗೆ ಹೋದಾಗ ಅವರನ್ನು ಅಭಿಷೇಕಿಸಿ ಪ್ರಾರ್ಥಿಸು, ದೇವರ ಸುವಾರ್ತೆ ಸಾರಿರಿ ಅಂತ ಹೇಳಲ್ಪಡ್ತಾನೆ ದೇವರು. ದೇವರ ವಾಕ್ಯವೇನದ? ಪ್ರತಿ ಒಬ್ಬೊಬ್ಬರ ಮಾನವ ರೂಪವಾಗಿದ್ದ ಒಂದೊಂದು ಮನುಷ್ಯನ ಮೇಲೆ ಶ್ವಾಸ ಆಡುವ ಎಲ್ಲದರ ಮೇಲೆ ದೇವರ ವಾಕ್ಯ ಕೇಳಿಸಬೇಕಂತೇಳಿ ದೇವರು ವಾಗ್ದಾನ ಮಾಡಿದಂತನಾಗಿದ್ದಾನೆ. ನೋಡಿರಿ, ನಿಮ್ಮ ವಾಕ್ಯ ಹೇಳುವಾಗ ಯಾರು ನಿಮ್ಮ ಜೊತೆ ವಾಕ್ಯ ಹೇಳ್ತಾರೆ ಗೊತ್ತದನ? ಪವಿತ್ರ ಆತ್ಮ ದೇವರು ನಿಮಗೆ ವಾಕ್ಯ ಹೇಳ್ತಾನೆ. ನಿಮಗೆ ಬಿಡುಗಡೆ, ಯಾರಿಗಾದ್ರೂ ನಿಮ್ಮಿಂದ ಮೂಲಕ ಬಿಡುಗಡೆ ಆಗೋದಿತ್ತಲ್ಲ, ಪವಿತ್ರ ಆತ್ಮ ದೇವರು ಹೇಳ್ತಾನ, ಈ ಮನೆಗೆ ಹೋಗು, ಇಲ್ಲಿ ಹೋಗು, ಇವರನ್ನು ಸ್ವಸ್ಥತೆ ಮಾಡು, ಈ ಮಕ್ಕಳು ಕುಂದದಲ್ಲಿದ್ದಾರೆ, ಇವ ರೋಗದಲ್ಲಿ ಬಿದ್ದಾನೆ, ಇವರಿಗೆ ಆರ್ಥಿಕ ಪರಿಸ್ಥಿತಿ ಬಿದ್ದೋಗಿದೆ, ದೇವರು ಹೇಳಲ್ಪಡ್ತಾನ. ಪರಲೋಕ ರಾಜ್ಯದ ಸುವಾರ್ತೆ ಸಾರುವುದು ಕೇಳ್ತಾನ. ಯೇಸು ಕ್ರಿಸ್ತನಿಗೆ ಅದಕ್ಕಾಗಿ ಬಂದನ. ಯಾವುದು ಒಳ್ಳೆಯದು ಕೆಟ್ಟದು, ಯಾವುದು ಸಮಸ್ಯೆ ಇಲ್ಲ ಅಂತ ಹೇಳುವಂಥದ್ದು ಆ ದೇವರು ನೋಡುವಂತನಾಗಿದ್ದಾನೆ. ನೀವು ಇಲ್ಲಿ ನೋಡಬೇಕು. ಇವತ್ತಿನ ವಾಕ್ಯ ದೇವರು ಅತಿ ಉತ್ತಮವಾಗಿ ಕಾಣ ಬರ್ತದ. ಆದರೆ ಇದಕ್ಕಿಂತ ಹೆಚ್ಚಾಗಿ ಆ ಊರಲ್ಲಿ ವಾಕ್ಯ ಕೇಳಿಲ್ಲ ಅಂದ್ರೆ ಯಾವ ಗತಿ ಬರ್ತದ ಮುಂದೆ? ದೇವರು ಅದು ಮಾತಾಡಲ್ಪಟ್ಟಿದ್ದಾನೆ. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ ಎಷ್ಟೆಲ್ಲ ಕಾರ್ಯಗಳು. ನಾವು ಸೋದಮ್ ಗೋಮರ ನೋಡ್ತೇವೆ ಪಟ್ಟಣ. ಆದರೆ ಇವನು ಯೌನ ಎಲ್ಲಿಗೆ ಹೋಗ್ತಾನೆ? ನಿನಿವೆ ಪಟ್ಟಣವನ್ನು ರಕ್ಷಿಸುತ್ತಾನೆ. ಯಾಕ? ಅಲ್ಲಿ ದೇವರ ವಾಕ್ಯ ನೆರವೇರಲ್ಪಡ್ತದ. ಆದರೆ ಸೋದಮ್ ಗೋಮರ ಪಟ್ಟಣದಲ್ಲಿ ದೇವರ ವಾಕ್ಯ ನೆರವೇರಲ್ಲ. ಅಷ್ಟು ಪಾಪ ಘೋರವಾಗ್ತದ. ಅದಕ್ಕೆ ಇವರು ದೇವರ ವಾಕ್ಯ ಕೇಳಿಲ್ಲ ಅಂದ್ರೆ ಏನ್ ಮಾಡ್ತಾನ? ಮುಂದೋದ್ರಿ ದೇವರೇನು ಹೇಳಲಿ ಎಷ್ಟು ಬಾರಿ? ನ್ಯಾಯ ವಿಚಾರಣೆ ದಿನದಲ್ಲಿ ಅಂತ ಊರಿನ ಗತಿಯು ಸೊದೋಮ್ ಗೋಮರಗಳ ಸೀಮೆಯ ಗತಿಗಿಂತ ಕಠಿಣವಾಗಿರುತ್ತದೆ ಎಂದು ಹೇಳುತ್ತೇನೆ. ನ್ಯಾಯ ವಿಚಾರಣೆ ಯಾವುದು? ಇಲ್ಲೇ ನೀವು ಭೋಗಿಸ್ಬೇಕು. ದೇವರ ಕಾರ್ಯಗಳು, ದೇವರು ವಿಧಿಸುವ ಒಂದೊಂದು ಕಾರ್ಯಗಳಿಗೆ, ಪಾಪ ಸೈತಾನ ನಿಮ್ಮಿಂದ ಮಾಡಿಸಿದ ಒಂದೊಂದು ಪಾಪಗಳಿಗೆ ದೇವರು ಏನ್ ಮಾಡ್ತಾನೆ? ನ್ಯಾಯ ತೀರಿಸ್ತಾನ. ಆ ವಾಕ್ಯ ಸಾರಲಾದ ಮನಿ, ಆ ವಾಕ್ಯ ಕೇಳದಂತ ಊರು ಏನಾಗ್ತದ? ಸೋದಮ್ ಗೋಮರ ಪಟ್ಟಣವಾಗುತ್ತದ. ಸೋದಮ್ ಗೋಮರ ಪಟ್ಟಣದಲ್ಲಿ ಏನಾಗಿತ್ತು? ಮನುಷ್ಯ ಜನರು ಕೆಟ್ಟೋಗಿದ್ರು. ಮಾಟ ಮಂತ್ರದಿಂದ, ಕುಡುಕುತನ, ವ್ಯಭಿಚಾರದಿಂದ, ಎಲ್ಲದರಿಂದ ಏನಾಯ್ತು? ಆ ದೇಶದ ಕೂಗು ಯೆಹೋವನಿಗೆ ಕೇಳಿಸಿತು. ನೋಡಿ, ದೇವರು ಮೂರನೇ ಆಕಾಶದಲ್ಲಿ ನಿಂತಾಗ ಆ ಊರಿನ ಒಂದು ಕೂಗನ್ನು ಕೇಳಿದಾಗ ಆ ದೂತನು ಕಳಿಸಿ ಆ ಊರನ್ನು ನಾಶ ಮಾಡಲ್ಪಟ್ಟು. ಆದರೆ ಇದೇ ರೀತಿಯಾಗಿ ನಾವು ಯೌನನ್ನು ನೋಡ್ತೇವೆ. ಅವ ನಿನಿವೆ ಪಟ್ಟಣಕ್ಕೆ ಹೋದಾಗ ಅಲ್ಲಿ ಘೋರವಾದ ಪಾಪೆ, ಆ ಪಾಪವು ದೇವರಿಗೆ ಕೇಳಿಸಿತ್ತು. ಆದರೆ ದೇವರು ಏನ್ ಮಾಡ್ತಾನ? ಆ ಪ್ರವಾದಿಯನ್ನು ಕಳಿಸಲ್ಪಡ್ತಾನ. ಯೇಸು ಕ್ರಿಸ್ತನು ಇವತ್ತನ್ನ 12 ಮಂದಿಗೆ ಅದಕ್ಕೆ ಕಳಿಸ್ದ. ಅಲ್ಲಿ ಹೋಗಿ ಆ ಊರಿನವರಿಗೆ ಸಾರಿರಿ, ವಾಕ್ಯ ಹೇಳಿರಿ, ದೇವರ ರಾಜ್ಯ ಸಮೀಪವಾಗಿದೆ, ದೇವರ ರಾಜ್ಯ ಸಮೀಪವಾಗಿದೆ, ಹತ್ತಿರವಾಗಿದೆ ಅಂತ ಹೇಳಿದ ಕಾರ್ಯ ಇದೆ. ಅವಾಗ ಊರಿಗೆ ರಕ್ಷಣೆ ಆಯ್ತು. ಅಲ್ಲಿದ್ದ ರಾಜನು, ಚಿಕ್ಕ ಮಕ್ಕಳು, ದೊಡ್ಡವರೆಲ್ಲ ಉಪವಾಸ ಪ್ರಾರ್ಥನೆ ಮಾಡಿ, ಕಣ್ಣೀರಿಂದ ಪ್ರಾರ್ಥನೆ ಮಾಡಿ ನಿನಿವೆ ಪಟ್ಟಣದಲ್ಲಿ ಉಜ್ಜೀವನ ಬಂತು. ಅಲ್ಲಿ ದೇವರ ರಾಜ್ಯಕ್ಕೆ ಸೇರಿದ್ರು. ನೋಡಿ ಎಷ್ಟು ತರದ, ಒಂದು ಕಡೆ ಸೋದಮ್ ಗೋಮರ ಪಟ್ಟಣ, ಇನ್ನೊಂದು ಕಡೆ ಯೌನ ಹೋಗಿದ ಊರು ಇದು ನಿನಿವೆ ಪಟ್ಟಣ. ಎಷ್ಟು ಅಂತರವೆರಡು. ಇದೇ ದೇವರು ನಮಗೆ ಕಲಿಸುವಂತನಾಗಿದ್ದಾನೆ. ಆ ಊರು ಮನೆಯಲ್ಲಿ ಯಾರು ಸೋದಮ್ ಗೋಮರ ಅಂತ ಮನೆಗಳಿರ್ತಾವ, ಅವು ನಾಶ ಆಗಲ್ಪಡ್ತಾವ. ಪಶ್ಚಾತ್ತಾಪ ಪಟ್ಟಿ ಯೌನ ಯಾವ ರೀತಿಯಾಗಿ ಹೋಗಿದ ದೇಶಕ ಆ ನಿನಿವೆ ಪಟ್ಟಣ ರಕ್ಷಿಸಲ್ಪಟ್ಟಿತ್ತು. ನಾವು ನಿನಿವೆ ಪಟ್ಟಣವಾಗಬೇಕು, ಶೋಧಿಸಬೇಕು, ಯೇಸುವಿನ ಮುಂದೆ ಬೀಳಬೇಕು, ಅಳಬೇಕು, ಆತನ ಮುಂದೆ ನಾವು ಬಲವಾಗಿ ಏಳಬೇಕು. ಇದೇ ನಮ್ಮ ಶಕ್ತಿ, ಇದೇ ನಮ್ಮ ಕಾರ್ಯ ಪ್ರಿಯರೇ. ಯೇಸುವನ್ನು ನಂಬಿದಾಗ ನಾವೆಲ್ಲರೂ ನೋಡ್ತೇವೆ. ಇವತ್ತಿನ ವಾಕ್ಯ ಭಾಗ ದೇವರು ಅತಿ ಉತ್ತಮವಾಗಿ ನಮ್ಮನ್ನ ಜೊತೆ ಮಾತಾಡಿದ್ದಾನೆ. ನಾವೆಲ್ಲರೂ ಆತನ ಶಿಷ್ಯರಾಗಿದ್ದೇವೆ. ನಾವು ಹಳೆ ಕಾಡಂಬಡಿಕೆಯಿಂದ ನೋಡಲ್ಪಡ್ತೇವೆ. ಯಾಜಕರಾದ ಆರೋನನ ಮಕ್ಕಳು ಮುಂದೆ ಬರ್ತಾ ಬರ್ತಾ ಯೆಹೋಶುವನು ಆದನು. ಇವರಿಗೆಲ್ಲ ದೇವರು ಆರಿಸಲ್ಪಟ್ಟಿದ. ನಾವು ಇವತ್ತು ಯಾಜಕರಾಗಿದ್ದೆವು. ಯಾಕಂದ್ರೆ ನಮ್ಮ ತಂದೆಯಾದ ಯೇಸು ಕ್ರಿಸ್ತನು ಯಾಜಕನಾಗಿದ್ದಾನೆ. ಆತನು ತನ್ನ ಹೆಗಲಿನ ಮೇಲೆ ನಮಗೆ ಹೊತ್ತುಕೊಂಡು ಪರಲೋಕದಲ್ಲಿ ನಮಗಾಗಿ ಸ್ಥಾನಮಾನವನ್ನು ಕೊಡುವಂತನಾಗಿದ್ದಾನೆ. ನಮಗಾಗಿ ಮರ್ಯಾದೆಯನ್ನು ಕೊಡುವಂತನಾಗಿದ್ದಾನೆ.
ನಮ್ಮ ಮಕ್ಕಳು, ನಾವು ಆತನ ಮಕ್ಕಳಾಗಿದ್ದೇವೆ. ಆತನಲ್ಲಿ ನಂಬಿಗಸ್ತರಾಗಿರ್ಬೇಕು, ಆತನಲ್ಲಿ ಬಲವಾಗಿ ನಡಿಬೇಕು. ನಮ್ಮ ರೋಗ ಚಿಂತೆಗಳು ಆತನ ಮೇಲೆ ಹಾಕಬೇಕು. ಆತನು ನಮ್ಮ ರೋಗ ಚಿಂತೆ ದುಃಖದಿಂದ ಬಿಡಿಸುವಂತನಾಗಿದ್ದಾನೆ. ಇವತ್ತು ನೀವು ಎಷ್ಟೆಲ್ಲ ಮಂದಿ, ಎಷ್ಟೆಲ್ಲ ಜನರು ಕುಗ್ಗಿ ಹೋಗಿರ್ಬೋದು, ಅನ್ಯ ಜನರಾಗಿರ್ಬೋದು, ಸರ್ವ ಜನರಾಗಿರ್ಬೋದು, ಯೇಸು ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುವಂತನಾಗಿದ್ದಾನೆ. ನೀವೆಲ್ಲರನ್ನು ಬಿಡುಗಡೆ ಕೊಡುವಂತನಾಗಿದ್ದಾನೆ, ನೀವೆಲ್ಲರನ್ನು ರಕ್ಷಿಸುವಂತನಾಗಿದ್ದಾನೆ. ಈ ವಾಕ್ಯ ಯೇಸು ಪಟ್ಟಿದ್ದಕ್ಕಾಗಿ ಸ್ತೋತ್ರ, ಆತನ ಮಹಿಮೆಗಾಗಿ ಸ್ತೋತ್ರ. ಏಸಪ್ಪ, ಮುಂದಿನ ಕಾರ್ಯ ನಿನ್ನ ಕೈಗೆ ಒಪ್ಪಿಸ್ತೇನೆ ಏಸಪ್ಪ. ಎಲ್ಲ ಸಭೆಯಾಗಿ ಎದ್ದು ನಿಂತಿರಿ. ನಾವು ಬ್ಲೆಸ್ಸಿಂಗ್ ಪ್ರೇಯರ್ ಕಡೆ ಹೋಗೋಣ. ಇವತ್ತ